ವೈಶೇಷಿಕರು ಈಗಿನ ಕೆಲವರು ವೇದಾಂತಿಗಳು ಅರಿವೆಂಬುದು ಜೀವಾತ್ಮನ ಗುಣವೆಂದೇ ಅಭಿಪ್ರಾಯ ಪಡುತ್ತಾರೆಂದು ಮೇಲೆ ತಿಳಿಸಿದ್ದೇವಷ್ಟೇ. ಎಚ್ಚರದ ವ್ಯವಹಾರದಲ್ಲಿ ಹಾಗೆ ತೋರುವುದರಿಂದಲೂ ಹಾಗೆಂದು ಇಟ್ಟುಕೊಳ್ಳುವುದರಿಂದ ವ್ಯವಹಾರಕ್ಕೆ ಸೌಕರ್ಯವಿರುವುದರಿಂದಲೂ ವ್ಯಾವಹಾರಿಕೆ ಸತ್ತೆಯುಳ್ಳ ಅರಿವು ನಮಗೆ ಧರ್ಮವಾಗಿರುವುದೆಂದು ಇಟ್ಟುಕೊಳ್ಳುವುದರಲ್ಲಿ ಬಾಧಕವೇನೂ ಇರುವುದಿಲ್ಲ. ಆದರೆ ಪರಮಾರ್ಥವಾಗಿ ಅರಿವೆಂದರೆ ಈ ಬಗೆಯ ಅರಿವೆ ಎಂದು ಭಾವಿಸುವುದರಲ್ಲಿ ಅಪಾಯವಿದೆ. ಅದೇನೆಂಬುದನ್ನು ತಿಳಿಯಬೇಕೆನ್ನುವವರು ಮೊದಲು ನಾವು ರೂಢಿಯಲ್ಲಿ ಅರಿವು ಎಂಬ ಶಬ್ದಕ್ಕೆ ಯಾವ ಅರ್ಥವನ್ನು ಇಟ್ಟುಕೊಂಡಿರುತ್ತೇವೆಂಬುದನ್ನು ತಿಳಿದುಕೊಳ್ಳಬೇಕು. ಅರಿವೆಂಬುದು ಮನುಷ್ಯರಲ್ಲಿ ಹುಟ್ಟಿಕೊಂಡ ಬಗೆಯನ್ನು ಭೌತಿಕ ಶಾಸ್ತ್ರಜ್ಞರು ಈ ರೀತಿಯಲ್ಲಿ ವರ್ಣಿಸುತ್ತಾರೆ. ಮನುಷ್ಯ ವರ್ಗದ ಪ್ರಾಣಿಯು ಕೀಳು ತೆರೆದ ಪ್ರಾಣಿಗಳಿಗಿಂತ ಕ್ರಮಕ್ರಮವಾಗಿ ಮೇಲಕ್ಕೇರುತ್ತಾ ಆಗಿರುವ ಒಂದಾನೊಂದು ವಿಕಾಸ ವಿಶೇಷವಾಗಿರುತ್ತದೆ. ಪ್ರಾಣಿಗಳಲ್ಲಿ ವಂಶಗುಣಾನ್ವಯ ಹೆರಿಡಿಟ್ರಿ, ಸನ್ನಿವೇಶಾನುಗುಣ ಪರಿಣಾಮ ಅಡಾಪ್ಟೇಷನ್ ಎಂಬ ನಿಯಮಗಳನ್ನನುಸರಿಸಿ ಹಿಂದಿನ ಪ್ರಾಣಿ ಜಾತಿಯಿಂದ ಮುಂದಿನ ಜಾತಿಯು ಉಂಟಾಗಿರುತ್ತದೆ. ಬದುಕಿರುವುದಕ್ಕೆ ಹೆಣಗಾಡುವ ಅಭಿನಿವೇಶ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಪ್ರಕೃತಿಯು ಆರಿಸಿಕೊಳ್ಳುವ ಯೋಗ್ಯ ಸ್ವೀಕಾರ ನ್ಯಾಚುರಲ್ ಸೆಲೆಕ್ಷನ್ ಎಂಬ ನಿಯಮಗಳಿಗನುಗುಣವಾಗಿ ಪ್ರಾಣಿಗಳ ಕುಲದಲ್ಲಿ ಆಯಾ ಅವಯವದ ರಚನಾದಿ ವಿಶೇಷಗಳು ವ್ಯಾಪಾರ ವಿಶೇಷಗಳು ಉಂಟಾಗುವವೆಂದು ಪ್ರಾಣಿಶಾಸ್ತ್ರಜ್ಞರು ಗೊತ್ತುಪಡಿಸಿರುತ್ತಾರೆ. ಮನುಷ್ಯನು ಈ ನಿಯಮದಂತೆ ವಾನರ ಜಾತಿಯ ಒಂದಾನೊಂದು ಮೂಲ ಪುರುಷ ವಿಶೇಷದಿಂದ ಉತ್ಪನ್ನನಾದವನು. ಇವನಲ್ಲಿ ಕಾಣಬರುವ ಇಂದ್ರಿಯಗಳು, ಮೆದುಳು, ನರಮಂಡಲವು, ಅದರಲ್ಲಿ ಉಂಟಾಗುವ ಅರಿವು ಹೊರಗಿನ ಸನ್ನಿವೇಶದಿಂದ ಶರೀರದಲ್ಲಾಗುವ ಪ್ರತಿಕ್ರಿಯಾ ಮಾತ್ರವಾಗಿರುತ್ತದೆ. ಈ ಕಾರಣದಿಂದ ಅರಿವೆಂಬುದು ಶರೀರದಲ್ಲಾಗುವ ನವೆಯಂಥ ಒಂದಾನೊಂದು ಧರ್ಮವೆಂದೇ ಹೇಳಬೇಕಾಗಿರುವುದು. ಪಾಶ್ಚಾತ್ಯರಲ್ಲಿ ಈಚೆಗೆ ಪ್ರಬಲಿಸಿರುವ ಬಾಹ್ಯ ಸತ್ಯತ್ವವಾದಿಗಳು ಈ ಭೌತಿಕ ರಾಗಕ್ಕೆ ತಾಳವನ್ನು ಹಾಕುತ್ತಾ ಮನಸ್ಸೆಂದರೆ ಒಂದಾನೊಂದು ಕ್ರಿಯೆ ಎಂದು ಕೆಲವರು, ಸಂಬಂಧ ವಿಶೇಷವೆಂದು ಕೆಲವರು, ಮನಸ್ಸೂ ಅಲ್ಲದ ಭೌತಿಕವೂ ಅಲ್ಲದ ಉಭಯೋದಾಸೀನವಾದ ಅನಿರ್ವಚನೀಯ ವಸ್ತುವಿನ ರೂಪಾಂತರವೆಂದು ಕೆಲವರು ಹೀಗೆಲ್ಲ ವಾದಿಸುತ್ತಿರುತ್ತಾರೆ. ಭೌತಿಕವಾದಲ್ಲೆಲ್ಲ ಇರುವ ಪ್ರಬಲ ದೋಷವನ್ನು ಹಿಂದೆಯೇ ತಿಳಿಸಿರುತ್ತೇವೆ. ಮನಸ್ಸಿನ ಅಥವಾ ಅರಿವಿನ ಸ್ವರೂಪವನ್ನು ಕಂಡುಹಿಡಿಯುವುದಕ್ಕೆ ಹೊರಟು ಅದು ವಿಚಾರಕನ ಪರೀಕ್ಷಣ ನಿರೀಕ್ಷಣಗಳಿಗೆ ಒಳಪಟ್ಟ ವಸ್ತು ಎಂದು ನಿರ್ಣಯಿಸಿಕೊಂಡಿರುವುದೇ ಆ ದೋಷವು. ಪರೀಕ್ಷೆ ನಿರೀಕ್ಷೆಗಳಿಗೆ ಗೋಚರವಾಗುವುದು ಮತ್ತೊಬ್ಬರ ಕಲ್ಪಿತ ಮನಸ್ಸೇ ಹೊರತು ತನ್ನ ನಿಜವಾದ ಮನಸ್ಸಲ್ಲ. ವಿಷಯವಾಗಿರುವ ಮನಸ್ಸಿನ ಬೆಳವಣಿಗೆಯನ್ನು ನಾವು ಎಷ್ಟು ಕರಾರುವಾಕ ನಿರ್ಣಯಿಸಿದರೂ ಅದನ್ನು ಪರೀಕ್ಷಿಸುವುದಕ್ಕೆ ಬೇಕಾದ ನಮ್ಮ ಒಳಗಿನ ಅರಿವಿನ ತತ್ವವನ್ನು ಕಂಡುಕೊಂಡಂತೆ ಆಗುವುದೇ ಇಲ್ಲ. ಈಗಿರುವ ಮನಸ್ಸಿನ ಸ್ಥಿತಿಯೊಂದನ್ನು ಇಟ್ಟುಕೊಂಡು ಈ ಸ್ಥಿತಿಗೆ ಅದು ಬರಬೇಕಾದರೆ ಇಂಥಿಂಥ ಮಾರ್ಪಾಡುಗಳನ್ನು ಹೊಂದಿರಬೇಕೆಂದು ಕಲ್ಪನೆ ಮಾಡಿದ ಮಾತ್ರದಿಂದ ಅರಿವಿನ ತತ್ವವನ್ನು ನಿರ್ಣಯಿಸಿದಂತೆ ಆದೀತೆ. ಹೊರಗಿನ ಕಣ್ಣಿನಿಂದ ಶರೀರದ ವ್ಯಾಪಾರವನ್ನು ನೋಡಿ ಅರಿವೆಂಬುದು ಅದರ ಧರ್ಮವೆಂದು ನಿರ್ಣಯಿಸುವ ಭೌತಿಜ್ಞನು ಪರೀಕ್ಷಕನಾದ ತನ್ನ ಮನಸ್ಸೆಂಬ ಒಳಗಣ್ಣಿನಿಂದ ಅದನ್ನು ನೋಡಲಿ ಕೂಡಲೇ ಶರೀರ ವ್ಯಾಪಾರವೆಂಬುದೆಲ್ಲ ಮನಸ್ಸಿನಲ್ಲುಂಟಾಗುವ ಸಂಕಲ್ಪ ವಿಶೇಷದ ಫಲವೆಂಬುದು ಹೊಳೆದು ಬಿಡುತ್ತದೆ. ಅರಿವು ಶರೀರ ಧರ್ಮವಾಗುವುದರ ಬದಲು ಶರೀರವೇ ಅರಿವಿನ ವಿಷಯವೆಂದು ಗೊತ್ತಾಗಿ ಬಿಡುವುದು. ಆಗ ವಿಜ್ಞಾನವಾದದ ಕೈಯೇ ಮೇಲಾಗಿ ಬಿಡುವುದು. ಆದರೆ ವಿಜ್ಞಾನವಾದದಲ್ಲಿರುವ ತೊಡಕುಗಳನ್ನು ನಾವು ಆಗಲೇ ತಿಳಿಸಿಕೊಟ್ಟಿರುತ್ತೇವೆ. ಭೌತಿಕವಾದಿಯು ತನ್ನ ಅರಿವನ್ನು ಮರೆತು ಹೊರಗಿನ ಶರೀರವನ್ನೇ ನೋಡುತ್ತಿರುವಂತೆ ವಿಜ್ಞಾನವಾದಿಯು ಅರಿವಿನ ತಿರುಳಾದ ಸಾಕ್ಷಿಯನ್ನು ಕೈಬಿಟ್ಟು ಹೊರಗಿನ ವಿಷಯವಾದ ಅರಿವನ್ನೇ ಪರೀಕ್ಷಿಸುತ್ತಿರುತ್ತಾನೆ. ವೈಶೇಷಿಕರು ಈಗಿನ ಕೆಲವು ವೇದಾಂತಿಗಳು ಅರಿವನ್ನು ಧರ್ಮವೆಂದು ಭಾವಿಸಿರುವುದಕ್ಕೆ ಈ ತಪ್ಪು ದೃಷ್ಟಿಕೋನವೇ ಕಾರಣವಾಗಿರುತ್ತದೆ. ಗುರುಗಳೇ, ವಸುಲಕ್ಷ್ಮಿ ಓದ್ಲಿನ? ತೆಗೆದ ಓದ್ತೀನಿ.
ಧರ್ಮಭೂತ ಜ್ಞಾನವನ್ನು ಅರಿಯುತ್ತಿರುವುದು ಸಾಕ್ಷಿ ಚೈತನ್ಯವು. ಹ್ಮ್ ಹೇಗೆಂದರೆ ನಾವು ಹೊರಗಿನ ಯಾವುದಾದರೊಂದು ಪದಾರ್ಥವನ್ನು ಒಂದೇ ಗುರಿ ಇಟ್ಟುಕೊಂಡು ನೋಡುತ್ತಿರುವಾಗ ಅಥವಾ ಯಾವುದಾದರೊಂದು ವಿಷಯವನ್ನು ನಮ್ಮ ಮನಸ್ಸಿನಲ್ಲಿಯೇ ಏಕಾಗ್ರತೆಯಿಂದ ಆಲೋಚಿಸುತ್ತಿರುವಾಗ ನಮಗೆ ಮಿಕ್ಕ ವಿಷಯಗಳ ಅರಿವೇ ಇರುವುದಿಲ್ಲ. ಇದರಂತೆ ಮದ್ಯಪಾನದಿಂದ ಅಮಲು ಏರಿರುವವನಿಗೂ ವಿಷಮ ಶೀತ ಜ್ವರದಿಂದ ಸನ್ನಿ ಹಿಡಿದವನಿಗೂ ತಮ್ಮ ತಮ್ಮ ಹೊರಗೆ ಏನಾಗುತ್ತಿರುವುದೆಂಬ ಅರಿವೇ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಯಾವ ಅರಿವು ಇಲ್ಲವೆಂದೇನೂ ನಮ್ಮ ಅಭಿಪ್ರಾಯವಿರುವುದಿಲ್ಲ. ವಿಚಾರ ಮಾಡುವ ಏಕಾಗ್ರತೆಯ ಫಲವಾಗಿ ಅಥವಾ ಚಿತ್ತದಲ್ಲಿ ಉಂಟಾಗಿರುವ ಅಕ್ರಮದ ಫಲವಾಗಿ ಅರಿವು ಕುಗ್ಗಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಮಾತ್ರ ಕೂತಿರುತ್ತದೆ. ಮಿಕ್ಕ ಕಡೆಗಳಲ್ಲಿ ಅದು ಪಸರಿಸಿರುವುದಿಲ್ಲ ಎಂದೇ ನಾವು ಭಾವಿಸಿರುತ್ತೇವೆ. ಏನು ಹೀಗಂದ್ರೆ ಅಲ್ಲ, ಸನ್ನಿ ಹಿಡಿದವರಿಗೆ ಇದಾದಿಗೆ ತಮ್ಮದೇ ಲೋಕ ಅದು, ಆ ಲೋಕದಲ್ಲಿ ಅವರು ವ್ಯವಹಾರ ಮಾಡ್ತಿರ್ತಾರೆ. ನಮ್ ಜೊತೆಲಿ ಅವರು ವ್ಯವಹಾರ ಮಾಡೋದೇ ಇಲ್ಲ. ನಾವು ಹೇಳಿದ್ರೆ ಕೇಳೋದು, ನಮ್ ಜೊತೆ ಕರೆಕ್ಟಾಗಿ ನಡ್ಕೊಳ್ಳೋದೆಲ್ಲ ಮಾಡೋದಿಲ್ಲ. ಹಾಗಾಗಿ ಅವರ ಅರಿವು ಒಂದ್ ರೀತಿಗೆ ಕಂಜೆಸ್ಟ್ ಆಗಿದೆ, ಅವರೇ ಇದ್ರಲ್ಲಿ ಇದ್ದಾರೆ ಅಂತ ನಾವು ಅಂತೀವಿ. ಆದ್ರೆ ಆ ಅರಿವೆಲ್ಲ ಎಂಥ ಅರಿವು ಮುಂದೆ ಹೇಳ್ತಾರೆ, ಅಲ್ಲ ಬುದ್ಧಿವೃತ್ತಿ ಅರಿವೇ ಹೊರತು ಸಾಕ್ಷಿಯದ ಅಲ್ಲ. ಆದ್ರೆ ಅವರು ಮಾಡ್ತಾರೆ. ಹೀಗೆ ಅರಿವಿರುವುದು ಇಲ್ಲದಿರುವುದು, ಹಿಗ್ಗುವುದು ಕುಗ್ಗುವುದು ಎಂದು ಮುಂತಾಗಿ ಹೇಳುವಾಗ ಅರಿವೆಂಬ ಶಬ್ದಕ್ಕೆ ನಾವು ಇಟ್ಟುಕೊಂಡಿರುವ ಅರ್ಥವೇನು? ಅರಿವು ನಮ್ಮ ಧರ್ಮ, ನಾವು ಅದಕ್ಕೆ ಧರ್ಮಿ ಎಂದಲ್ಲವೇ? ಆದ್ದರಿಂದ ಈ ಹಿಗ್ಗುವುದು ಕುಗ್ಗುವುದು ಮುಂತಾದ ಮಾರ್ಪಾಡನ್ನು ಹೊಂದುವ ಅರಿವನ್ನು ಧರ್ಮಭೂತ ಜ್ಞಾನ ಎಂದು ಕರೆಯಬಹುದಾಗಿದೆ. ಬುದ್ಧಿ ಧರ್ಮ ಜ್ಞಾನ ಅಂತ. ಬುದ್ಧಿ ಧರ್ಮಭೂತ ಜ್ಞಾನ, ಬುದ್ಧಿ ಎಂಬ ಧರ್ಮದ ಜ್ಞಾನ, ಭೂತಗಳ ಬುದ್ಧಿಯ ಜ್ಞಾನ. ಹೆಚ್ಚು ಕಮ್ಮಿ ಆಗೋದು, ಏರ್ಪೇರಾಗೋದು ಬುದ್ಧಿ ಜ್ಞಾನವೇ. ಧರ್ಮಭೂತ ಜ್ಞಾನವು ಹುಟ್ಟುವುದು, ಮಂಕಾಗಿರುವುದು, ಚೆನ್ನಾಗಿ ಬೆಳೆಯುವುದು, ವಸ್ತುವನ್ನು ಅರಿಯುವುದು, ಆಮೇಲೆ ಕಾಣದೆ ಹೋಗುವುದು ಎಂದು ನಾವು ಹೇಳುತ್ತೇವಷ್ಟೇ. ಈ ಸಂದರ್ಭದಲ್ಲಿ ಈ ಜ್ಞಾನದ ಹುಟ್ಟುವುದೇ ಮುಂತಾದ ವಿಕಾರಗಳನ್ನು ಅರಿಯುವವರು ಯಾರು? ನಾವೇ ಅಲ್ಲವೇ? ಹೀಗೆಲ್ಲ ಆಗ್ತಾ ಇದೆ ಅಂತ ಅರಿಯೋರು ಯಾರು? ಹಾಗಾದರೆ ನಮ್ಮಲ್ಲಿಯೂ ಈ ಜ್ಞಾನವನ್ನು ಬೆಳಗುವ ಅರಿವು ಇರಬೇಕೆಂದಾಯಿತು. ಈಗ ಇನ್ನೊಂದು ಬಗೆಯಿಂದ ವಿಚಾರ ಮಾಡೋಣ. ಅರಿವು ಹುಟ್ಟಿ ಮಂಕಾಗಿ ಚೆನ್ನಾಗಿ ಬೆಳೆದು ಬಗೆಬಗೆಯ ಮಾರ್ಪಾಡನ್ನು ಪಡೆಯುತ್ತಿರುವಾಗ ಅದು ನಮ್ಮ ಧರ್ಮವಾಗಿದ್ದರೆ ನಾವು ಆ ಮಾರ್ಪಾಡುಗಳಿಂದ ಬೇರೆ ಬೇರೆಯಾಗುತ್ತಿರಬೇಕಲ್ಲವೇ? ಹೋಗಿ ಪಯನ್ ಧರ್ಮ ವಿಕರೋತಿ ಈ ಧರ್ಮಣಂ. ಹೋಗಿ ಬಂದು ಮಾಡುವ ಧರ್ಮದಿಂದ ಧರ್ಮಿಯಾದದ್ದು ವಿಕಾರವಾಗುವುದು ಪ್ರಸಿದ್ಧವು. ಹೋಗಿ ಬಂದು ಮಾಡುವ ಧರ್ಮದಿಂದ ಧರ್ಮಿಯಾದದ್ದು ವಿಕಾರವಾಗುವುದೆಂಬುದು ಪ್ರಸಿದ್ಧವು. ಅನುಭವದಲ್ಲಿ ನಮ್ಮಲ್ಲಿ ಜ್ಞಾನವು ಬಂದು ಸೇರಿದ್ದು, ಮೊಸಳಿಸಿದ್ದು, ಇದೆಲ್ಲವೂ ಮುಸುಳಿಸಿದ್ದಲ್ವಾ? ಏನದು? ಮುಸುಳಿಸಿದ್ದ ಮೂವ್ ಆಗ್ಬೇಕದು ಅಲ್ಲ, ಮುಸುಳಿಸಿದ್ದು ಆಗ್ಬೇಕಲ್ಲಪ್ಪ. ಹೌದು, ಮುಸುಳಿಸಿದ್ದು. ಈ ಜ್ಞಾನದಿಂದ ವಿಕಾರವನ್ನು ಹೊಂದುತ್ತೇವೆಂದೇ ಹೇಳಬೇಕಾಗುತ್ತದೆ. ಇದು ನಿಜವಾದರೆ ಒಂದಾನೊಂದು ಕಾಲಕ್ಕೆ ನಾವು ಸಂಪೂರ್ಣವಾಗಿ ನಾಶವಾಗಿ ಹೋಗುವೆವೆಂದಾಗುವುದಿಲ್ಲವೇ? ಆತ್ಮನು ಜ್ಞಾನವೆಂಬ ಧರ್ಮವುಳ್ಳವನೆಂದು ಹೇಳುವವರು ಆತ್ಮನು ಜ್ಞಾನದ ವಿಕಾರಗಳಿಂದ ಮಾರ್ಪಡುತ್ತಿರುವನೆಂದು, ಆದ್ದರಿಂದ ಅವನು ಅನಿತ್ಯನಾಗಿರಬೇಕೆಂದು ವಾದಿಸುವ ತರ್ಕಕ್ಕೆ ತಲೆಬಾಗಬೇಕಾಗುತ್ತದೆ. ಆದ್ದರಿಂದಲೇ ಆತ್ಮನ ಅರಿವು ಧರ್ಮವೆನ್ನುವುದರಲ್ಲಿ ಒಂದು ಅಪಾಯವಿದೆ ಎಂದು ನಾವು ಮೇಲೆ ಹೇಳಿರುವುದು. ಅಪಾಯವಿದ್ದರೂ ಇರಲಿ, ಅನುಭವಕ್ಕೆ ಅನುಗುಣವಾಗಿ ಅರಿವೆಂಬುದು ಆತ್ಮನ ಧರ್ಮವೇ ಎಂದು ಏತಕ್ಕೆ ಹೇಳಬಾರದು ಎಂದು ಯಾರಾದರೂ ಕೇಳಬಹುದು. ಆದರೆ ಈ ವಾದವು ಅನುಭವಾನುಗುಣವಾಗಿಲ್ಲ. ಆದ್ದರಿಂದ ಅರಿವು ಆತ್ಮನ ಧರ್ಮವೆಂಬುದು ಸರಿಯಲ್ಲ. ಧರ್ಮವಾದ ಜ್ಞಾನವು ಧರ್ಮಿಯಾದ ನಾವು ಮಾರ್ಪಡುತ್ತಲೇ ಇದ್ದರೆ ಈ ಮಾರ್ಪಾಡನ್ನು ಅರಿಯುವವರು ಯಾರು? ಗುರುಗಳೇ, ಇಲ್ಲಿ ಆದ್ದರಿಂದ ಅರಿವು ಆತ್ಮನ ಧರ್ಮವೆಂಬುದು ಸರಿಯಲ್ಲ ಅಂದ್ರೆ ಅರಿವೇ ಆತ್ಮ ಅನ್ನೋ ಅರ್ಥನ? ಧರ್ಮ ಅಲ್ಲ, ಧರ್ಮ ಅಲ್ಲ, ಅರಿವೇ ಸ್ವರೂಪ ಅಂತ. ಧರ್ಮಧರ್ಮಿ ಭಾವ ಇಲ್ಲ ಅಲ್ಲಿ ಅಂತ. ಸರಿ, ಗುಣಗುಣಿ ಭಾವ ಧರ್ಮ ಇಲ್ಲ. ಧರ್ಮವಾದ ಜ್ಞಾನವು ಧರ್ಮಿಯಾದ ನಾವು ಮಾರ್ಪಡುತ್ತಲೇ ಇದ್ದರೆ ಈ ಮಾರ್ಪಾಡನ್ನು ಅರಿಯುವವರು ಯಾರು ಎಂಬ ಪ್ರಶ್ನೆಯನ್ನು ಎದ್ದುಕೊಳ್ಳುತ್ತದೆ. ಜ್ಞಾನದಿಂದ ನಮ್ಮಲ್ಲಿ ಮಾರ್ಪಾಡು ಆಗುತ್ತಿರುವುದನ್ನು ಮತ್ತೊಬ್ಬರು ನೋಡುತ್ತಿದ್ದಾರೆಂದು ಅದನ್ನು ಅವರಿಂದ ನಾವು ತಿಳಿದುಕೊಳ್ಳಬಹುದೆಂದು ಯಾರೂ ಹೇಳುವಂತಿಲ್ಲ. ನಾವೇ ನೋಡುತ್ತಿರುತ್ತೇವೆ ಎಂದರೆ ಯಾವ ರೂಪದಿಂದ ನಾವು ಈ ವಿಕಾರಗಳನ್ನೆಲ್ಲ ನೋಡುತ್ತಿರುವೆವೋ ಅದೇ ಅರಿವಿನ ನಿಜವಾದ ಸ್ವರೂಪವೆಂದು ನಿಶ್ಚಯವಾಗುತ್ತದೆ. ಯಾವುದು
ಅರಿಯಲ್ಪಡುತ್ತಿರುವುದೋ ಅದು ಬರಿಯ ತೋರಿಕೆಯ ಅರಿವು. ಆದ್ದರಿಂದ ಕಬ್ಬಿಣದಲ್ಲಿ ಕಾಣಿಸಿಕೊಳ್ಳುವ ಬೆಂಕಿಯಂತೆ ನಿಜವಾದ ಅರಿವು ನಾನು ಮತ್ತು ಅದರ ಧರ್ಮ ಎಂಬ ಅರಿವುಗಳಲ್ಲಿ ತೋರಿಕೊಳ್ಳುತ್ತಿರುವುದೆಂದೂ ಇವು ನಿಜವಾಗಿ ತಾವು ತಾವೇ ಅರಿವಿನ ಸ್ವಭಾವದವಲ್ಲವೆಂದು ನಿಶ್ಚಯಿಸಬೇಕಾಗುತ್ತದೆ. ಈ ಪ್ರಬಲ ಯುಕ್ತಿಯು ಅನುಭವಕ್ಕೂ ಹೊಂದಿಕೆಯಾಗುತ್ತದೆ. ಏಕೆಂದರೆ ನಮ್ಮ ಪರಮಾರ್ಥ ಸ್ವರೂಪವೆಂಬುದೇ ಹಿಂದೆ 95-96ರಲ್ಲಿ ನಾವು ಹೇಳಿರುವ ಸಾಕ್ಷಿ ಚೈತನ್ಯವು. ಅದರ ಅರಿವಿನಿಂದಲೇ ನಮ್ಮ ಎಚ್ಚರದಲ್ಲಿರುವ ಅಂತಃಕರಣವು ಇಂದ್ರಿಯಗಳು ಅರಿವಿನಿಂದೊಡಗೂಡಿರುವಂತೆ ಥಳಗುಟ್ಟುತ್ತಿರುವವು. ಕೆಂಪಗೆ ಕಾದ ಕಬ್ಬಿಣದ ಬಿಸಿಯೂ ಬೆಳಕು ಹೇಗೆ ಬೆಂಕಿಗೆ ಸೇರಿದ್ದೋ ಹಾಗೆ ಅಂತಃಕರಣದಲ್ಲಿಯೂ ಇಂದ್ರಿಯಗಳಲ್ಲಿಯೂ ತೋರಿಕೊಳ್ಳುವ ಅರಿವು ನಿಜವಾಗಿಯೂ ಸಾಕ್ಷಿಯದೇ. ಆದ್ದರಿಂದಲೇ ಈ ಸಾಕ್ಷಿಯನ್ನು ಮನಸ್ಸಿಗೆ ತಿರುಳಾದ ಮನಸ್ಸು, ಶ್ರೋತ್ರಕ್ಕೆ ತಿರುಳಾದ ಶ್ರೋತ್ರವು, ವಾಕಿಗೆ ತಿರುಳಾದ ವಾಕು, ಘ್ರಾಣಕ್ಕೂ ತಿರುಳಾದ ಘ್ರಾಣವು, ಚಕ್ಷುವಿನ ತಿರುಳಾದ ಚಕ್ಷುವು ಎಂದು ಕೇನ 1:1-2ರಲ್ಲಿ ಉಪನಿಷತ್ತಿನಲ್ಲಿ ವರ್ಣಿಸಿರುತ್ತದೆ. ಸಾಕ್ಷಿಯ ಅರಿವು ವಿಕಾರಿಯಲ್ಲ, ಅನೇಕವಲ್ಲ, ಸವಿಷಯವಲ್ಲ. ಆತ್ಮನ ಜ್ಞಾನವು ಹುಟ್ಟತಕ್ಕದ್ದಲ್ಲ, ವಿಕಾರಿಯಲ್ಲ, ಅನೇಕವಲ್ಲ, ಸವಿಷಯವಲ್ಲ ಎಂಬುದು ಈ ವಿಚಾರದಿಂದಲೇ ಸಿದ್ಧವಾಗುತ್ತದೆ. ಏಕೆಂದರೆ ಹುಟ್ಟುವುದೆಂದು ನಾವು ಬಗೆಯುವ ಅರಿವು ನಿಜವಾಗಿ ಅರಿವೇ ಅಲ್ಲ. ಯಾವ ಅರಿವು ಉಂಟಾಯಿತೆಂದು ನಾವು ಬಗೆದರೂ ಅದೆಲ್ಲವನ್ನೂ ಅರಿಯುತ್ತಾ ಇರುವ ನಮ್ಮ ನಿಜವಾದ ಅರಿವು ಹುಟ್ಟುವುದೆಂದು ಹೇಳುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಇದು ಎಲ್ಲಾ ಬಗೆಯ ದೃಶ್ಯಗಳ ಹುಟ್ಟು ಹೊಂದುಗಳನ್ನು, ವಿಕಾರಗಳನ್ನು ಅರಿಯುವುದಾಗಿರುತ್ತದೆ. ಎಚ್ಚರದಲ್ಲಿ ನಮಗೆ ಎಷ್ಟೇ ಅರಿವುಗಳು ಆದಂತೆ ತೋರಲಿ, ಅವುಗಳ ಬುಡದಲ್ಲಿ ಒಂದೇ ಒಂದಾದ ಸಾಕ್ಷಿಯ ಅರಿವು ಇದ್ದುಕೊಂಡಿರುತ್ತದೆ. ಅದರಲ್ಲಿ ಸಂಖ್ಯೆ ಇಲ್ಲ, ಏಕೆಂದರೆ ಅದು ಕಾಲದಲ್ಲಿ ತೋರಿಕೊಳ್ಳುವುದಿಲ್ಲ. ಅದು ಕಾಲವನ್ನೂ ಬೆಳಗಿ ತೋರುವುದಾಗಿರುತ್ತದೆ. ಆದ್ದರಿಂದ ಈ ಅರಿವನ್ನು ಒಂದೋ ಅನೇಕವೋ ಎಂದು ಕಲ್ಪಿಸಿ ಕೇಳುವುದಕ್ಕೆ ಬರುವ ಹಾಗಿಲ್ಲ. ಅದು ಯಾವುದೊಂದಕ್ಕೂ ವಿಷಯವೂ ಅಲ್ಲ, ವಿಷಯಿಯೂ ಅಲ್ಲ. ಏಕೆಂದರೆ ನಾವು ಸಾಕ್ಷಿಯನ್ನು ಅರಿಯುತ್ತೇವೆನ್ನುವಾಗ ಅದನ್ನು ವಿಷಯವಾಗಿ ಮಾಡಿಕೊಂಡೇನೂ ಅರಿಯುವುದಿಲ್ಲ. ಈ ನಿರ್ವಿಕಲ್ಪಾನುಭವದಿಂದಲೇ ಅದನ್ನು ಅರಿತುಕೊಳ್ಳುತ್ತೇವೆ. ಸಾಕ್ಷಿಯೊಂದು ವಿಷಯವಿದೆ ಎಂಬುದು ವ್ಯವಹಾರ ದೃಷ್ಟಿಯಿಂದ ನಿಜವಾದರೂ ಅದು ನಾನು ಇದನ್ನು ಅರಿಯುತ್ತೇನೆ ಎಂಬಂತೆ ಸವಿಕಲ್ಪಕಾನುಭವದಿಂದಲೇನೂ ಯಾವ ವಿಷಯವನ್ನೂ ಅರಿಯುವುದಿಲ್ಲ. ವ್ಯವಹಾರದಲ್ಲಿ ಪ್ರಸಿದ್ಧವಾಗಿರುವ ಜ್ಞಾನವು ವಿಷಯವನ್ನು ಬಿಟ್ಟು ಇರಲೇ ಆರದು. ಆದರೆ ಸಾಕ್ಷಿಯ ಅರಿವು ಯಾವುದೊಂದು ವಿಷಯಕ್ಕೂ ಕಟ್ಟು ಬಿದ್ದಿರುವುದೇ ಇಲ್ಲ. ಅವಸ್ಥೆಯನ್ನು ಸಾಕ್ಷಿಯು ಅರಿಯುವುದೆನ್ನುವಾಗಲೂ ಅವಸ್ಥೆಯು ಸ್ವತಂತ್ರವಾಗಿ ಇರುವುದೇ ಇಲ್ಲ. ಸಾಕ್ಷಿಯ ಅರಿವನ್ನು ಕಲ್ಪಿಸಿರುತ್ತೇವಾದ್ದರಿಂದ ಸಾಕ್ಷಿಯಲ್ಲಿ ಅರಿಯುವುದೆಂಬ ಮಾರ್ಪಾಡೇನೂ ಆಗಿರುವುದಿಲ್ಲ. ಅಂದ್ರೆ ಆ ಅವಸ್ಥೆಗಳು ಕಲ್ಪನೆ ಅಂತ. ಸಾಕ್ಷಿಯ ಅವಶ್ಯಕ ತೋರ್ತಾ ಇರೋದು, ಸಾಕ್ಷಿಯನ್ನೇ ಅವಸ್ಥೆಯನ್ನು ಕಲ್ಪಿಸ್ಕೊಂಡಿರೋದು. ಇಲ್ವೇ ಇಲ್ಲ. ಇರೋದ್ರಿಂದ ಅದ್ ಬೇರೆ ಇದು ಬೇರೆ ಅಂತ ಅಲ್ಲ. ಹೀಗೆ ನೋಡಿದರೆ ಸಾಕ್ಷಿಯ ಅರಿವೆಂಬುದು ಸೂರ್ಯನ ಬೆಳಕಿನಂತೆ ಅದರ ಸ್ವರೂಪವೇ ಆಗಿರುವುದಲ್ಲದೆ ತನಗೆರಡನೆಯದಿಲ್ಲದ್ದೂ ಆಗಿರುತ್ತದೆ.